ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇದು ಸೋಮವಾರ ಸಂಜೆಯಿಂದ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ. ಸಂಜೆ ರೊಟೀನ್ ಯಾವ ಥರ ಇರುತ್ತೆ ಅಂತ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಇವತ್ತು ಒಂದು ಒಳ್ಳೆ ರೆಸಿಪಿನೂ ಸಹ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಾನು ಇಲ್ಲಿ ಸಂಜೆಯಿಂದ ಇವತ್ತು ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಲಾಗ್ನ ನಿಮ್ಮ ಜೊತೆಗೆ ಅಪ್ಲೋಡ್ ಮಾಡಿದ್ದೆ ಅಲ್ವಾ. ನನ್ನ ಸಂಜೆ ರೊಟೀನ್ ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಸಂಜೆ ದೀಪ ಎಲ್ಲ ಹಚ್ಬಿಟ್ಟು ಟೀ ಎಲ್ಲ ಕುಡ್ದಿದ್ದಾಯಿತು. ಹಾಗೆ ಒಂದು ಸ್ವಲ್ಪ ಪಾತ್ರೆಗಳಿತ್ತು, ಅದನ್ನೆಲ್ಲ ತೊಳೆದ್ಬಿಟ್ಟು ಇನ್ನು ಇಲ್ಲಿ ಇವಾಗ ಅಡುಗೆ ಪ್ರಿಪ್ರೇಷನ್ ಇತ್ತು, ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಹೋಗಿ ತರಕಾರಿ ತೊಗೊಂಬಂದೆ. ನಾಳೆ ಬೆಳಗ್ಗೆಗೆ ಬ್ರೇಕ್ಫಾಸ್ಟಿಗೆ ಹಾಗೆ ಇವಾಗ ಸಂಜೆಗೆ ಏನು ಬೇಕು ನೋಡಿ ಅದನ್ನು ಮಾತ್ರ ತೊಗೊಂಬಂದಿದ್ದೀನಿ. ನಮಗೆ ಅಂಗಡಿ ಹತ್ತಿರ ಇರೋದ್ರಿಂದ ತರಕಾರಿ ಅಂಗಡಿ, ಅವತ್ತೇನು ಬೇಕು ಅವತ್ತಿನ ತರಕಾರಿ ಮಾತ್ರ ತೊಗೊಂಡ್ಬಂದು ಇಟ್ಕೊತೀನಿ. ಫ್ರಿಜ್ಜಲ್ಲಿ ಏನು ಜಾಸ್ತಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೇನು ಹೋಗೋದಿಲ್ಲ ನಾನು ತರಕಾರಿನ. ಇನ್ನು ಹಾಗಾಗಿ ಇಲ್ಲಿ ನಾಳೆ ಬೆಳಗ್ಗೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಪಲಾವ್ಗೆ ಕ್ಯಾರೆಟು, ಬೀನ್ಸ್ ಅದೆಲ್ಲ ಬೇಕಾಗಿತ್ತಲ್ವ, ಅದನ್ನು ತೊಗೊಂಡ್ಬಂದು ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬಾಳೆಹಣ್ಣು ಹಾಗೆ ಪಾಲಕ್ ಸೊಪ್ಪನ್ನು ತೊಗೊಂಬಂದಿದ್ದೀನಿ. ಇನ್ನು ನೈಟು ಅಡುಗೆ ಪ್ರಿಪ್ರೇಷನ್ ಅಂದರೆ ಸಾಂಬಾರು ಆಗಬೇಕಾಗಿತ್ತು. ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಏನಾದರೂ ನೆಂಚ್ಕೊಳಕ್ಕೆ ಮಾಡೋಣ ಅಂತೇಳಿ ಅಂದ್ಕೊತಾ ಇದ್ದೆ. ಅದಕ್ಕಿಂತ ಮೊದಲು ಇಲ್ಲಿ ಫಸ್ಟ್ ಸಾಂಬಾರಿಗೆಲ್ಲ ಸೊಪ್ಪನ್ನ ತೊಳೆದು ಬೇಳೆ ಎಲ್ಲ ಹಾಕಿಟ್ಕೊಂಡ್ಬಿಟ್ರೆ ಒಂದು ಸೈಡು ಸಾಂಬಾರು ಆಗಿಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕುಕ್ಕರ್ಗೂ ಸಹ ಎಲ್ಲ ರೆಡಿ ಮಾಡಿ ಕೂಗ್ಸೋದಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ಮಧ್ಯದಲ್ಲಿ ನನ್ನ ಮಗ ಬಂದುಬಿಟ್ಟು ಸ್ನ್ಯಾಕ್ಸ್ ಏನೋ ಇತ್ತು ಮನೇಲಿ, ಅದನ್ನು ಕೊಡು ಅಂತ ಹೇಳಿದೆ. ಹಾಗಾಗಿ ಅವನಿಗೆ ಕಟ್ ಮಾಡಿನೂ ಸಹ ಕೊಡ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಇಲ್ಲಿ ಸ್ನ್ಯಾಕ್ಸ್ನ ತಿಂದ್ಕೊಂಡೆ ಅಡುಗೆನ ಶುರು ಮಾಡ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಒಂದು ಕಡೆ ಬೇಳೆ ಏನು ಬೇಯೋದಕ್ಕೆ ಇಕ್ಕಿದೆ ಅಲ್ವ, ಅದು ಕೂಗೋಷ್ಟರಲ್ಲಿ ಮನೇಲಿ ಬೆಂಡೆಕಾಯಿ ಇತ್ತು. ಆ ಬೆಂಡೆಕಾಯಿನ ಹಾಕ್ಬಿಟ್ಟು ಇವತ್ತೇನಾದರೂ ನೆಂಚ್ಕೊಳಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ನಿಮಗೆ ಶೇರ್ ಮಾಡ್ತೀನಿ, ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗೆ ಯಾರೆಲ್ಲ ಮೊಟ್ಟೆ ತಿಂತೀರ ನೋಡಿ ಅವ್ರಿಗೆ ಮಾತ್ರ ತುಂಬಾ ಫೇವ್ರೇಟ್ ಆಗ್ಬೋದು ಈ ರೆಸಿಪಿ. ಇನ್ನು ಇಲ್ಲಿ ಫಸ್ಟ್ ಬೆಂಡೆಕಾಯಿನ ನಾನು ನೀಟಿಗೆ ಹಾಕಿ ಇಟ್ಟಿದ್ದೆ. ಅದನ್ನು ಇವಾಗ ತೆಗೆದ್ಬಿಟ್ಟು ನೀಟಾಗಿ ಇವಾಗ ಒರೆಸ್ಕೊತಾ ಇದ್ದೀನಿ. ಯಾವುದೇ ತರಕಾರಿ ಆಯಿತು, ಬೇಳೆ ಕಾಳುಗಳನ್ನಾಯಿತು, ಈ ಥರ ನಾವು ನೀಟಾಗಿ ಒರೆಸ್ಕೊಂಡ್ಬಿಟ್ಟೆ ಅಡುಗೆ ಮಾಡಬೇಕಾಗತ್ತೆ. ಇವಾಗಂತೂ ಕೆಮಿಕಲ್ ಇಲ್ಲದೆ ಯಾವ ತರಕಾರಿನೂ ಸಹ ಬರ್ತಾಯಿಲ್ಲ, ಯಾವ ಫ್ರೂಟು ಸಹ ಬರ್ತಾಯಿಲ್ಲ. ಹಾಗಾಗಿ ವೆಜಿಟೇಬಲ್ಸು ಹಾಗೆ ಫ್ರೂಟ್ಸ್ನ ತಿನ್ನುವಾಗ ತೊಳೆದ್ಬಿಟ್ಟು ಕೊಟ್ಬಿಡಿ ಮಕ್ಕಳಿಗಾಯಿತು. ಹಾಗೆ ಅಡುಗೆ ಮಾಡೋದಕ್ಕೆ ಬಳಸ್ಕೊತೀವಲ್ವ, ಅದನ್ನೆಲ್ಲ ನಾವು ನೀಟಾಗಿ ತೊಳ್ಕೊಬೇಕಾಗತ್ತೆ. ಇನ್ನು ಇಲ್ಲಿ ಬೆಂಡೆಕಾಯಿನ ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ನೀಟಾಗಿ ಒರೆಸ್ಕೊಂಡು ಸಹ ಇಟ್ಟಿದ್ದೀನಿ. ಇನ್ನು ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕಾಗಿತ್ತು. ಚಿಕ್ಕದಾಗಿ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಇಲ್ಲಿ ಬೆಂಡೆಕಾಯಿನ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ನಮ್ಮನೇಲಿ ಬೆಂಡೆಕಾಯಿ ಪಲ್ಯ ಅಷ್ಟಾಗಿ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಅದು ಬೆಳಿಗ್ಗೆ ಅರ್ಜೆಂಟಿಗೆ ಬೇಗ ಮಾಡುವಂತಹ ಪಲ್ಯ ಅಲ್ಲವೇ ಅಲ್ಲ. ಯಾಕಂದರೆ ಅದು ಲೋಳೆ ಎಲ್ಲ ಇರುತ್ತೆ ನೋಡಿ, ಅದನ್ನು ಫ್ರೈ ಮಾಡಿ ಮಾಡೋ ಅಷ್ಟರಲ್ಲಿ ಒಂದು 1/4 ಗಂಟೆ, ಒಂದು 20 ನಿಮಿಷನಾದರೂ ಬೇಕಾಗುತ್ತೆ. ಹಾಗಾಗಿ ಏನಾದರೂ ಟೈಮ್ ಜಾಸ್ತಿ ಇತ್ತು ಅನ್ನೋ ಟೈಮಲ್ಲಿ ಮಾತ್ರ ನಾನು ಬೆಂಡೆಕಾಯಿ ಪಲ್ಯನ ಮಾಡ್ಕೊತೀನಿ, ಇಲ್ಲಾಂದರೆ ಮಾಡೋದಕ್ಕೇ ಹೋಗೋದಿಲ್ಲ. ಹಾಗೆ ಅದನ್ನು ಕಟ್ ಮಾಡೋದಕ್ಕೂ ಅಷ್ಟೇ ಒಂದು ಸ್ವಲ್ಪ ಹಿಂಸೆ ಅನ್ನಿಸ್ತಾ ಇರುತ್ತೆ. ಅದೆಲ್ಲ ಲೋಳೆ ಎಲ್ಲ ಇರುತ್ತೆ ನೋಡಿ, ಒಂಥರ ಕಟ್ ಮಾಡೋದಕ್ಕೆ ಹಿಂಸೆ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾನು ಜಾಸ್ತಿ ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೂ ಹೋಗೋದಿಲ್ಲ. ಏನಾದರೂ ಫ್ರೈ ಮಾಡ್ಕೊಳ್ಳೋದಿದ್ರೆ ಮಾತ್ರ ಬೆಂಡೆಕಾಯಿನ ತೊಗೊಂಡ್ಬಂದಿರ್ತೀನಿ, ಹೊರತಾಗಿ ಪಲ್ಯ ಜಾಸ್ತಿ ಮಾಡೋದಕ್ಕೇ ಹೋಗೋದಿಲ್ಲ. ನಮ್ಮನೇಲಿ ಏನಂದರೆ ಬೆಂಡೆಕಾಯಿ ಪಲ್ಯ ಎಲ್ಲರೂ ಇಷ್ಟಪಡ್ತಾರೆ, ಆದರೆ ನನಗೆ ಮಾಡೋದಕ್ಕೆ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ನಾನು ತೊಗೊಂಡ್ಬರೋದಿಲ್ಲ. ಮಕ್ಕಳಿಗೆ ಏನಾದರೂ ಬೇಕಾದರೆ ಸುಮ್ಮನೆ ಒಂದು ಸ್ವಲ್ಪ ಒಂದು 1/4 kg ಅಷ್ಟು ತೊಗೊಂಬಂದು ಈ ಥರ ಫ್ರೈ ಅಥವಾ ಏನಾದರೂ ಗೊಜ್ಜು ಥರ ಮಾಡಿ ಕೊಟ್ಬಿಟ್ಟಿರ್ತೀನಿ. ಅದು ತುಂಬಾ ರೇರು ನಾನು ಬೆಂಡೆಕಾಯಿ ಪಲ್ಯ ಮಾಡೋದು. ಇವತ್ತು ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು, ಬರೀ ಅನ್ನ ಸಾಂಬಾರಿತ್ತು. ಹಾಗಾಗಿ ಅದ್ರ ಜೊತೆಗೆ ಬೆಂಡೆಕಾಯಿ ಪಲ್ಯನ ಮಾಡ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಬೆಂಡೆಕಾಯಿನ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಈ ಬೆಂಡೆಕಾಯಿ ಫ್ರೈ ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ. ಬೆಂಡೆಕಾಯಿ ಫ್ರೈ ಅಂತ ಅಲ್ಲ, ಇದು ಬೆಂಡೆಕಾಯಿ ಎಗ್ ಬುರ್ಜಿ ಅಂತಲೇ ಹೇಳ್ಬೋದು. ಇನ್ನು ಮೊದಲಿಗೆ ಇಲ್ಲಿ ಬೆಂಡೆಕಾಯಿ ಹುರ್ಕೋಬೇಕಾಗಿತ್ತು. ಹಾಗಾಗಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಬೆಂಡೆಕಾಯಿನ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ವಿಡಿಯೋ ನಾನು ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಬೇಗನೆ ಫ್ರೈ ಆಗುತ್ತೆ. ಅಂದರೆ ಒಂದು 10-15 ನಿಮಿಷ ಆಗುವಂಥದ್ದು ಒಂದು 2 ನಿಮಿಷ 3 ನಿಮಿಷ ಬೇಗನೆ ಆಗುತ್ತೆ ಅನ್ನೋ ಕಾರಣಕ್ಕೆ ಸಣ್ಣದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಲೋಳೆ ಏನಿರುತ್ತಲ್ವ ಅದೆಲ್ಲ ಹೋಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು 5ರಿಂದ 8 ಅಥವಾ 9 ನಿಮಿಷನೇ ಬೇಕಾಗುತ್ತೆ ಅಂತ ಹೇಳ್ಬೋದು. ಇದನ್ನು ಫ್ರೈ ಮಾಡೋದಕ್ಕೆ ಲೋಳೆ ಅಂಶ ಒಂಚೂರು ಇರ್ಬೋದು, ಆ ಥರ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗಾಗಿ
ನಾನಿಲ್ಲಿ ವೀಡಿಯೋನ ಸ್ಪೀಡ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಜಾಸ್ತಿ ಅದನ್ನೇ ತೋರಿಸ್ಬಿಟ್ರೆ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಒಂದು ಸ್ವಲ್ಪ ಇಲ್ಲಿ ಸ್ಪೀಡ್ ಮಾಡ್ಕೊಂಡಿದ್ದೀನಿ. ಅವಾಗವಾಗ ಒಂದು ಸ್ವಲ್ಪ ಕೈ ಬಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು ನೀವು, ಬೆಂಡೆಕಾಯಿ ಪ್ಯಾನಲ್ಲಿ ಹಾಕಿದ ತಕ್ಷಣ ಎಷ್ಟೊಂದಿತ್ತು ಅನ್ನಿಸ್ತಾ ಇರುತ್ತೆ. ಇನ್ನು ಇದು ಪೂರ್ತಿಯಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪನೇ ಆಗಿರುತ್ತೆ. ನಾನಿಲ್ಲಿ ಒಂದು 1/4 kg ಆಗೋಷ್ಟು ಬೆಂಡೆಕಾಯಿನ ತೊಗೊಂಬಂದಿದ್ದೀನಿ ಅಷ್ಟೇನೆ. ಇವಾಗ ನೋಡ್ತಾ ಇರ್ಬೋದು, ಲೋಳೆ ಎಲ್ಲ ಹೋಗ್ಬಿಟ್ಟು ನೀಟಾಗಿ ಇದು ಫ್ರೈ ಆಗಿದೆ, ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಇನ್ನು ಅದೇ ಪ್ಯಾನಿಗೆ ಇವಾಗ ಒಗ್ಗರಣೆ ಹಾಕೋಬೇಕಾಗತ್ತೆ. ಹಾಗಾಗಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಾದ ನಂತರ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆ ಸಾಸಿವೆ ಸಿಡಿದ ನಂತರ ಇದಕ್ಕೆ ಕರಿಬೇವನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಕರಿಬೇವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ತಿನ್ನುವಾಗ ಬಾಯಿಗೆ ಸಿಕ್ಕರೆ ತುಂಬ ರುಚಿ ಕೊಡ್ತಾ ಇರುತ್ತೆ. ನಾನು ಇನ್ನೊಂದು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊತಾ ಇದ್ದೀನಿ. ಇನ್ನು ಹಾಗೆ ಇದ್ರ ಜೊತೆಗೆ ಜಜ್ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿ, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಅಚ್ಕಾರದ ಪುಡಿ ಹಾಕ್ಕೊಳ್ಳೋದ್ರಿಂದ ಹಸಿಮೆಣ್ಸಿನ್ಕಾಯಿನ ಒಂದೇ ಒಂದು ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಇದೆಲ್ಲದನ್ನು ಸಹ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಿಮಗೆ ಬೇಕಾದರೆ ಇಲ್ಲಿ ಈರುಳ್ಳಿನ ಹಾಕೋಬೋದು. ನನಗೆ ಈರುಳ್ಳಿ ಅಷ್ಟಾಗಿ ಇಷ್ಟ ಆಗಲಿಲ್ಲ ಬೆಂಡೆಕಾಯಿ ಜೊತೆಗೆ, ಹಾಗಾಗಿ ನಾನಿಲ್ಲಿ ಈರುಳ್ಳಿಯನ್ನು ಹಾಕ್ಕೊಳ್ಳೋದಕ್ಕೇನು ಹೋಗಿಲ್ಲ. ಇನ್ನು ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ನೋಡಿ ಬೆಂಡೆಕಾಯಿ, ಅದನ್ನು ಸೇರಿಸ್ಕೊತಿದ್ದೀನಿ. ಅದನ್ನು ಸೇರಿಸ್ಕೊಂಡು 1-2 ಸೆಕೆಂಡ್ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಆಲ್ರೆಡಿ ನಾವು ಫ್ರೈ ಮಾಡಿಟ್ಟಿರೋದ್ರಿಂದ ಜಾಸ್ತಿ ಫ್ರೈ ಮಾಡುವಂತಹ ಅಗತ್ಯತೆ ಇರಲ್ಲ. ಹಾಗಾಗಿ ಇನ್ನು ಇದಕ್ಕೆ ನಾನು ಒಂದು 3 ಮೊಟ್ಟೆನ ಸೇರಿಸ್ಕೊತಿದ್ದೀನಿ. ನಿಮಗೆ ಎಷ್ಟು ಬೇಕು ನೋಡಿ ನೀವು ಅಷ್ಟು ಮೊಟ್ಟೆನ ಇಲ್ಲಿ ಸೇರಿಸ್ಕೋಬೋದು. ನಾನು ಬರೀ ನೈಟ್ ಊಟಕ್ಕೆ ಮಾತ್ರ ಮಾಡ್ಕೊತ ಇದ್ದೆ ಅಲ್ವಾ, ಹಾಗಾಗಿ ಒಂದು 3 ಮೊಟ್ಟೆನ ಇಲ್ಲಿ ಈ ಥರ ಬ್ರೇಕ್ ಮಾಡಿಬಿಟ್ಟು ಸೇರಿಸ್ಕೊತಿದ್ದೀನಿ. ಒಂದ್ಸರಿ ನೀವು ಈ ಎಗ್ ಬುರ್ಜಿನ ಮಾಡಿ ನೋಡಿ, ಪದೇ ಇದನ್ನೇ ಮಾಡ್ಕೊತೀರಾ ಬೆಂಡೆಕಾಯಿ ಮನೇಲಿದ್ದಾಗ, ಅಷ್ಟು ರುಚಿ ಕೊಡ್ತಾ ಇರುತ್ತೆ. ಸಾಮಾನ್ಯವಾಗಿ ಎಗ್ ಬುರ್ಜಿಗೆ ಬೆಂಡೆಕಾಯಿ ಎಲ್ಲ ಹಾಕಿ ಮಾಡಿಲ್ಲ. ಈ ಥರ ಒಂದ್ಸರಿ ಮಾಡಿ ನೋಡಿ, ನೀವು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಹಾಗೆ ಬೆಂಡೆಕಾಯಿ ಎಲ್ಲ ಯಾರು ಇಷ್ಟಪಡಲ್ಲ ನೋಡಿ, ಅವ್ರಿಗೆ ಈ ಥರ ಮಾಡಿಕೊಡಿ. ಮೊಟ್ಟೆ ಇಷ್ಟಪಡೋರು ಬೆಂಡೆಕಾಯಿನ ಈ ಥರ ಮಾಡಿಕೊಟ್ರೆ ಅವರು ಸಹ ಇಷ್ಟಪಟ್ಟು ತಿಂತಾರೆ. ಇನ್ನು ಇಲ್ಲಿ ನೀಟಾಗಿ ಮೊಟ್ಟೆನ ಒಡೆದಾಕೊಂಡು ಅದನ್ನು ನೀಟಾಗಿ ಬೆಂಡೆಕಾಯಿ ಜೊತೆಗೆ ಮಿಕ್ಸ್ ಮಾಡ್ತಾನೆ ಅದನ್ನು ಫ್ರೈ ಮಾಡ್ಕೊತಿದ್ದೀನಿ. ಒಂದು ಸ್ವಲ್ಪ ಬೆಂಡೆಕಾಯಿ ಹಾಕಿರೋದ್ರಿಂದ ಲೋಳೆ ಅನ್ನಿಸ್ತಾ ಇರುತ್ತೆ ಸ್ಟಾರ್ಟಿಂಗಲ್ಲಿ. ಪೂರ್ತಿ ಅದನ್ನು ಫ್ರೈ ಮಾಡಿ ಬಿಡಿ ಆಗುತ್ತೆ ನೋಡಿ ಮೊಟ್ಟೆ, ಆವಾಗ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಇವಾಗ ಏನಿದು ಈ ಥರ ಮುದ್ದೆ ಆಗಿದೆ ಅಲ್ವಾ, ಇದು ಪೂರ್ತಿಯಾಗಿ ಬಿಡಿ ಆಗಬೇಕು. ಅಲ್ಲಿವರೆಗೂ ಇದನ್ನು ಹೈ ಫ್ಲೇಮಲ್ಲಿ ನಾನು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಂಡೆಕಾಯಿ ಹಾಗೆ ಮೊಟ್ಟೆ ಏನು ಮಿಕ್ಸ್ ಮಾಡಿದ್ದೀನಲ್ಲ ಅದು. ಇನ್ನು ಈ ಹಂತದಲ್ಲೇ ಇದಕ್ಕೆ ಒಂದು ಸ್ವಲ್ಪ ಸ್ಪೈಸಸ್ನ ಸೇರಿಸ್ಕೊಂಡ್ಬಿಟ್ರೆ ನೀಟಾಗಿ ಹಿಡ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಮನೆಯಲ್ಲಿ ಮಸಾಲೆ ಖಾರ ಅಂತ ಮಾಡಿಟ್ಕೊಂಡಿರ್ತೀವಿ ನಾವು, ಆ ಖಾರನ ಸೇರಿಸ್ಕೊತಾ ಇದ್ದೀವಿ. ನಿಮ್ಮ ಕಡೆ ಇಲ್ಲ ಅಂದರೆ ನೀವು ಇದಕ್ಕೆ ಅಚ್ಚ ಖಾರದ ಪುಡಿ ಹಾಗೆ ಗರಂ ಮಸಾಲ, ಒಂದು ಸ್ವಲ್ಪ ಧನಿಯಾ ಪುಡಿನ ಸೇರಿಸ್ಕೊಳ್ಳಿ ಸಾಕಾಗುತ್ತೆ. ನಾನು ಮಸಾಲೆ ಖಾರದಲ್ಲಿ ಎಲ್ಲ ಮಸಾಲೆ ಐಟಮ್ಸ್ ಎಲ್ಲ ಹಾಕಿರೋದ್ರಿಂದ ಇಲ್ಲಿ ಬರೀ ಮಸಾಲೆ ಖಾರನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಕಲರಿಗೋಸ್ಕರ ಮಾತ್ರ ಅಚ್ಚ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಪುಡಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು ನೀವು, ಇವಾಗ ಮೊದಲಿಗೆ ಒಂದು ಸ್ವಲ್ಪ ಮುದ್ದೆ ಅನ್ನಿಸ್ತಾ ಇತ್ತು. ಇನ್ನು ಇಲ್ಲಿ ಫ್ರೈ ಮಾಡ್ತಾ ಇದು ಉದ್ರಾಗಿ ಕಾಣೋದಕ್ಕೆ ಶುರು ಆಗ್ತಾ ಇದೆ. ಇನ್ನು ನಾವು ಸಾಮಾನ್ಯವಾಗಿ ಮಾಮೂಲಿ ಎಗ್ ಬುರ್ಜಿನ ಮಾಡ್ಕೊಂಡು ತಿಂದಿರ್ತೀವಿ, ಅದಕ್ಕಿಂತ ಟೇಸ್ಟ್ ಇದು ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಬೆಂಡೆಕಾಯಿ ಎಲ್ಲ ಹಾಕಿರ್ತೀವಲ್ವ, ಹಾಗಾಗಿ ಇನ್ನು ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ರೆ ಸಖತ್ ಟೇಸ್ಟಿಯಾಗಿರುವಂತಹ ಬೆಂಡೆಕಾಯಿ ಎಗ್ ಬುರ್ಜಿ ರೆಡಿಯೇ ಆಗೋಯ್ತು. ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಅನ್ನ ರಸಮ್ ಜೊತೆಗೂ ತಿನ್ಬೋದು ಅಥವಾ ಚಪಾತಿಗೂ ಸಹ ತಿನ್ಬೋದು. ಇಲ್ಲಾಂದರೆ ಮನೇಲಿ ಏನಾದರೂ ಬನ್ ಇರುತ್ತಲ್ವ, ಬನ್ ಜೊತೆಗೆ ತಿನ್ನಿ, ಸಖತ್ ಟೇಸ್ಟಿಯಾಗಿರುತ್ತೆ ಈ ಎಗ್ ಬುರ್ಜಿ ಮಾತ್ರ ಬನ್ ಜೊತೆಲಿ. ಇನ್ನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ರೆಡಿ ಆಗೋಗಿತ್ತು ನೋಡಿ. ಇನ್ನು ನಾನು ಬರೀ ಮನೆಯಲ್ಲಿ ಅನ್ನ ಸಾಂಬಾರು ಮಾಡಿದ್ದೆ ಅಲ್ವಾ, ಸೊಪ್ಪು ಸಾರು ಮಾಡಿದ್ದೆ, ಅದಕ್ಕೆ ನೆಂಚ್ಕೊಳ್ಳೋಕ್ಕಿರಲಿ ಅಂತ ಇವತ್ತು ಈ ಎಗ್ ಬುರ್ಜಿನ ಮಾಡಿದೆ. ಇನ್ನು ಇದನ್ನು ಮಾಡೋ ಅಷ್ಟರಲ್ಲಿ ಒಂದು ಸೈಡ್ ಇನ್ನೇನು ಕುಕ್ಕರ್ಗೆ ಬೇಳೆ ಹಾಗೆ ಸೊಪ್ಪನ್ನೆಲ್ಲ ಬೇಯಕ್ಕೆ ಇಟ್ಟಿದ್ದೆ ನೋಡಿ, ಅದು ಸಹ ರೆಡಿಯಾಗಿತ್ತು. ಇನ್ನು ಅದಕ್ಕೆ ಇಲ್ಲಿ ಒಗ್ಗರಣೆನೂ ಸಹ ಮಾಡ್ಕೊಂಡ್ಬಿಡ್ತೀನಿ. ಇವತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ನಾನು ಸಾಂಬಾರನ್ನ ಮಾಡ್ತಾಯಿಲ್ಲ, ಅಚ್ಚ ಖಾರದ ಪುಡಿ ಹಾಕ್ಬಿಟ್ಟು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಇದು ಒಂಥರ ಟೇಸ್ಟ್ ಕೊಡುತ್ತೆ. ಪ್ರತಿ ಸಲ ಬರೀ ಪಾಲಕ್ ಸೊಪ್ಪನ್ನ ಹಾಕಿದಾಗ ಗ್ರೀನ್ ಕಲರ್ ಆಗಿರುತ್ತೆ ಸಾಂಬಾರು, ಅದನ್ನೇ ಮಾಡ್ತಾಯಿದ್ದೆ. ಇವತ್ತೊಂದು ಸ್ವಲ್ಪ ರೆಡ್ ಕಲರ್ ಆಗಿ ಸಾಂಬಾರನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಅಚ್ಚ ಖಾರದ ಪುಡಿನ ಹಾಕ್ಬಿಟ್ಟು ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಇದು ಸಹ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇಲ್ಲಿ ಸಾಂಬಾರಿಗೂ ಸಹ ಒಗ್ಗರಣೆನ ಹಾಕಿದ್ದಾಯಿತು. ಇವತ್ತು ಮನೆಯಲ್ಲಿ ಅಪ್ಪ ಇದ್ದಾರೆ, ಅವರಿಗೆ ಬರೀ ಅನ್ನ ಸಾಂಬಾರು ತಿನ್ನೋದಕ್ಕೆ ಆಗಲ್ಲ. ಹಾಗಾಗಿ ಮನೇಲಿ ಶಾವಿಗೆ ಇತ್ತು, ಶಾವಿಗೆನ ಬಸ್ಬಿಟ್ಟು ಕೊಟ್ಟರೆ ಶಾವಿಗೆ ತಿಂದ್ಬಿಟ್ಟು ಅದಾದ ನಂತರ ಅನ್ನ ಸಾಂಬಾರು ತಿನ್ಕೊತಾರೆ ಅಂತ ಅಂದ್ಕೊಂಡು ಇಲ್ಲಿ
ಈ ಸಾಂಬಾರು ಹೆಂಗೂ ರೆಡಿ ಆಗಿತ್ತಲ್ವ, ಅದ್ರ ಜೊತೆಗೇನೆ ಅದು ಕುದಿಯೋಷ್ಟರಲ್ಲಿ ಶಾವಿಗೆನ ಬಸ್ಬಿಡೋಣ ಅಂತೇಳಿ ಇಲ್ಲಿ ಒಂದು ಸೈಡು ಶಾವಿಗೆಗೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬಾ ಸುಲಭ, ಚಿಕ್ಕ ಮಕ್ಕಳು ಸಹ ಮಾಡ್ಬೋದು ಈ ಶಾವಿಗೆ ರೆಸಿಪಿನ. ಏನಿಲ್ಲ, ನೀರನ್ನ ಬಿಸಿ ಮಾಡಿಕೊಂಡು ಮನೇಲಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಗೋಧಿ ಶಾವಿಗೆ ಇತ್ತು, ಅದನ್ನು ನೀರಿಗೆ ಹಾಕಿಬಿಟ್ಟು ಬಸಿಯೋದು ಅಷ್ಟೇನೆ. ಒಂದು ಸ್ವಲ್ಪ ಅಂಟ್ಕೋಬಾರ್ದು ಅಂತ ನಾನಿಲ್ಲಿ ಎಣ್ಣೆನೂ ಸಹ ಮಿಕ್ಸ್ ಮಾಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಶಾವಿಗೆನ ಹಾಕ್ಕೊಂಡು ಬೆಂದ ಮೇಲೆ ಬಸ್ಕೊಂಬಿಟ್ರೆ ರೆಡಿನೇ ಆಗೋಗುತ್ತೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಇದು ಒಂದು ಸಾಂಪ್ರದಾಯಿಕ ಅಡುಗೆ ಅಂತಲೇ ಹೇಳ್ಬೋದು. ಅಮಾವಾಸ್ಯೆ ಹುಣ್ಣಿಮೆ ಏನಾದರೂ ಇದ್ದಾಗ ನೈವೇದ್ಯ ಮಾಡಬೇಕಾಗತ್ತೆ ನೋಡಿ ದೇವ್ರಿಗೆಲ್ಲ. ಅಂಥ ಟೈಮಲ್ಲಿ ಒಬ್ಬಟ್ಟು ಅದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಮನೇಲಿ ಈ ಥರ ಶಾವಿಗೆನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಹಬ್ಬ ಹುಣ್ಣಿಮೆದಲ್ಲಿ ಅಥವಾ ಅಮಾವಾಸ್ಯೆ ಏನಾದರೂ ಇದ್ದಾಗ ಈ ಥರ ಶಾವಿಗೆನ ಬಸ್ಬಿಟ್ಟು ಮೇಲ್ಗಡೆ ಒಂದು ಸ್ವಲ್ಪ ಬೆಲ್ಲನ ಹಾಕಿಬಿಟ್ಟು ದೇವರಿಗೆ ನೈವೇದ್ಯ ಮಾಡಿಬಿಡ್ತಾರೆ. ಹಾಗಾಗಿ ಇವತ್ತು ನಾನು ಸುಮಾರು ದಿನದಿಂದ ಮಾಡಿರಲಿಲ್ಲ, ಶಾವಿಗೆನ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಸಹ ರೆಡಿ ಮಾಡಿ ಇಟ್ಕೊಂಡೆ. ಇನ್ನು ಎಲ್ಲ ಅಡುಗೆನೂ ಸಹ ರೆಡಿಯಾಗಿತ್ತು. ಒಂದ್ಸರಿ ಗ್ಯಾಸ್ನ ಕ್ಲೀನ್ ಮಾಡ್ಕೊಂಬಿಟ್ರೆ ಆಯಿತು ಅಂತ ಇಲ್ಲಿ ಗ್ಯಾಸನ್ನು ಸಹ ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದು ಎಲ್ಲ ಆಗೋಷ್ಟರಲ್ಲಿ ಟೈಮು 9 ಗಂಟೆನೇ ಆಗೋಯಿತು. ಹಾಗಾಗಿ ಬಿಸಿ ಬಿಸಿ ಇರುವಾಗಲೇ ಮಕ್ಕಳಿಗೆ ಹಾಗೆ ನಮ್ಮ ಅಣ್ಣನಿಗೆ ನಮ್ಮ ಅಪ್ಪನಿಗೆ ಅಡುಗೆ ಬಡಿಸೋಣ ಅಂತೇಳಿ ಇಲ್ಲಿ ಊಟಕ್ಕೂ ಸಹ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ನಮ್ಮ ಅಣ್ಣ ಇನ್ನು ಡೈಲಿ ನಮ್ಮ ಮನೆಗೆ ಊಟಕ್ಕೆ ಬರ್ತಾನೆ, ಯಾಕಂದರೆ ನಮ್ಮ ಅತ್ತಿಗೆನೂ ಸಹ ಡೆಲಿವರಿಗೆ ಹೋಗಿದ್ದಾರೆ ಊರಿಗೆ. ಹಾಗಾಗಿ ಇನ್ನು ನೈಟ್ ರೊಟೀನ್ ಒಂದು ಇದೇ ಥರನೇ ಇರುತ್ತೆ ಅಂತ ನಾನು ಹೇಳ್ಬೋದು. ನಾನು ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ನಿಮಗೆ ಶಾವಿಗೆ ತೋರಿಸ್ತಿದ್ದೀನಿ ನೋಡಿ. ಈ ಥರ ಒಂದು ಜಾಲರಿಗೆ ಅದನ್ನು ಬಸ್ಕೊಂಡ್ಬಿಟ್ರೆ ಮುಗಿದೋಯ್ತು, ಶಾವಿಗೆ ಅನ್ನೋದು ರೆಡಿನೇ ಆಗೋಗುತ್ತೆ. ಇನ್ನು ಟೈಮು ಬೇರೆ ಆಗಿತ್ತು ಅಂತ ಹೇಳ್ಬಿಟ್ಟು ಫಸ್ಟ್ ಊಟಕ್ಕೆ ಬಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಶಾವಿಗೆನ ಹಾಕಿ ಕೊಡ್ತಾಯಿದ್ದೀನಿ. ಶಾವಿಗೆ ಈ ಥರ ಹಾಕಿಬಿಟ್ಟು ಮೇಲ್ಗಡೆ ಒಂದು ಸ್ವಲ್ಪ ಬೆಲ್ಲ ಹಾಗೆ ತುಪ್ಪ ಹಾಕಿಬಿಟ್ಟು ಇದಕ್ಕೆ ಬಿಸಿ ಬಿಸಿಯಾಗಿರುವಂತಹ ಹಾಲನ್ನು ಹಾಕಬೇಕಾಗತ್ತೆ. ಟೇಸ್ಟ್ ಮಾಡ್ತಾ ಸಖತ್ತಾಗಿರುತ್ತೆ. ಈ ಶಾವಿಗೆ ಪಾಯಸ ಮಾಡೋದೆಲ್ಲ ರಿಸ್ಕ್ ನೋಡಿ, ಅಂಥ ಟೈಮಲ್ಲಿ ಈ ಥರ ಮಾಡ್ಕೊಂಬಿಟ್ರೆ ಶಾವಿಗೆ ಪಾಯಸ ತಿಂದಿರೋಂತಹ ಫೀಲೇ ಆಗುತ್ತೆ. ಆದರೆ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿರಲ್ಲ, ಅದೊಂದು ಬಿಟ್ಟರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಇವಾಗ. ಇದು ಒಂದು ನಮ್ಮ ಉತ್ತರ ಕರ್ನಾಟಕದ ಕಡೆ ಸಾಂಪ್ರದಾಯದ ರೆಸಿಪಿ ಅಂತಲೇ ಹೇಳ್ಬೋದು. ಇಲ್ಲೆಲ್ಲ ಒತ್ತು ಶಾವಿಗೆ ಯಾವ ಥರ ಫೇಮಸ್ ಅಲ್ವಾ, ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಥರ ಗೋಧಿ ಶಾವಿಗೆ ತುಂಬಾ ಫೇಮಸ್ ಆಗಿರುತ್ತೆ. ನೋಡ್ತಾ ಇರ್ಬೋದು ನೀವು ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಸಹ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇನ್ನು ಹಾಗೆ ಎಗ್ ಬುರ್ಜಿನೂ ಸಹ ಮಾಡಿದ್ದೆ ಅಲ್ವಾ, ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಎಂಡಿಂಗ್ ವೀಡಿಯೋ ಮಾಡ್ಕೋಬೇಕಾಗಿತ್ತಲ್ವ. ಹಾಗಾಗಿ ಎಗ್ ಬುರ್ಜಿನೂ ಸಹ ಇಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಅನ್ನ ಸಾಂಬಾರು ಜೊತೆಗೆ ಎಗ್ ಬುರ್ಜಿ ಮಾತ್ರ ಸಖತ್ ಟೇಸ್ಟಿಯಾಗಿತ್ತು. ಒಂದ್ಸರಿ ನೀವು ಮನೇಲಿ ಮಾಡಿಬಿಟ್ಟು ಟೇಸ್ಟ್ ನೋಡಿ. ಇನ್ನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ರೆಸಿಪಿ ಆಗಿ ಇವತ್ತಿನ ಲಾಗ್ ಯಾವ ಥರ ಇತ್ತು ಅಂತ ನನಗೆ ಕಾಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.